ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಬಾಯಿಗೆ ರುಚಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ದಾಗ ಬರೀ 5 ನಿಮಿಷದಲ್ಲಿ ಈ ರೀತಿಯಾಗಿ ಟೊಮೆಟೊ ಬದನೆಕಾಯಿ ಕೈಗೊಜ್ಜನ್ನು ಒಂದ್ಸಲ ಮಾಡಿ ನೋಡಿ. ಬಿಸಿ ಬಿಸಿಯಾದಂತಹ ರೈಸ್ಗಾಗಿರ್ಬೋದು, ದೋಸೆಗಾಗಿರ್ಬೋದು, ಚಪಾತಿಗೂ ಸಹ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರ ಬದನೆಕಾಯಿ ಹಾಗೆಯೇ ಟೊಮೆಟೊ ಕೈಗೊಜ್ಜು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಪ್ಯಾನಲ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಬಿಸಿ ಆಗಿದ್ದಾದ ನಂತರ ಒಂದು 4 ರಿಂದ 5 ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. 8 ರಿಂದ 10 ಬೆಳ್ಳುಳ್ಳಿನ ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊತಾ ಬೆಳ್ಳುಳ್ಳಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು. ಈಗ ಇದನ್ನು ತಗೊಂಡು ಒಂದು ಬೌಲಲ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಇದೇ ಎಣ್ಣೆ ಜೊತೆಯಲ್ಲಿ 4 ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೆಟೊ ಹಣ್ಣನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆಯೇ 2 ಮೀಡಿಯಮ್ ಸೈಜಲ್ಲಿ ಇರುವಂಥದ್ದು ಬದನೆಕಾಯಿನ ಸಹ ಕಟ್ ಮಾಡಿಕೊಂಡು ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸಹ ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 3 ರಿಂದ 4 ನಿಮಿಷ ಬಿಟ್ಬಿಡಿ. ಒಂದು 3 ನಿಮಿಷ ಆದ ನಂತರ ಲಿಡ್ಡನ್ನು ತೆಗೆದು ಈ ಬದನೆಕಾಯಿ ಹಾಗೆಯೇ ಟೊಮೊಟೊನ ತಿರುಗಿಸ್ಕೊಳ್ಳಿ. ಮತ್ತೊಂದು ಕಡೆ ಫ್ರೈ ಆಗಬೇಕಲ್ವಾ. ಈಗ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಮತ್ತೆ ಒಂದು 2 ರಿಂದ 3 ನಿಮಿಷ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ನೋಡ್ತಿರ್ಬೋದು ಬದನೆಕಾಯಿ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಿದೆ. ಫ್ಲೇಮ್ನ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಿ. ಈಗ ಕುಟಾನಿಗೆ ನಾವು ಸ್ಟಾರ್ಟಿಂಗಲ್ಲಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿನ ಫ್ರೈ ಮಾಡಿ ತಗೊಂಡಿದ್ದೀರಲ್ವಾ, ಸೊ ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ಕುಟ್ಕೋಬೇಕು. ಸ್ವಲ್ಪ ತರಿಯಾಗಿಯೇ ಕುಟ್ಕೊಳ್ಳಿ, ಪರವಾಗಿಲ್ಲ. ಇದನ್ನು ತುಂಬ ಸ್ಮೂತಾಗಿ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ಕುಟ್ಟಿ ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ಈಗ ನಮಗಿಲ್ಲಿ ಟೊಮೆಟೊ ಬದನೆಕಾಯಿನೂ ಸಹ ತಣ್ಣಗಾಗಿರುತ್ತೆ. ಸೊ ಈ ಟೊಮೆಟೊ ಮೇಲೆ ಇರುವಂತಹ ಸಿಪ್ಪೆನ ತೆಗೆದುಕೊಂಡ್ಬಿಡಬೇಕು. ಸೊ ಎಲ್ಲ ಟೊಮೆಟೊಗೂ ಸಹ ತೆಗೆದುಕೊಬಿಡಿ. ಸಿಪ್ಪೆನ ತೆಗೆದಾದ ನಂತರ ಈ ಟೊಮೆಟೊ ಬದನೆಕಾಯಿಯನ್ನು ಈ ರೀತಿ ಒಂದು ಬೌಲಲ್ಗೆ ತಗೊಳ್ಳಿ. 1 ಮೀಡಿಯಮ್ ಸೈಜಲ್ಲಿ ಇರುವಂಥದ್ದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮಾತ್ರ ಧನಿಯಾ ಪೌಡರ್ನ ಸಹ ಹಾಕ್ಕೊಂಡು ಸೊ ಈ ರೀತಿ ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇಲ್ಲಾಂತಂದರೆ ನಿಮ್ಮ ಹತ್ರ ಏನಾದರೂ ಸ್ಮ್ಯಾಶರ್ ಇದ್ದರೂ ಅದರಲ್ಲೂ ಮಾಡ್ಕೋಬೋದು. ಬಟ್ ಮೇಯ್ನಾಗಿ ಈ ರೀತಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಇದರಲ್ಗೇ ನಾವು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿನ ಸಹ ಕುಟ್ಟಿ ಪಕ್ಕಕ್ಕೆ ಇಟ್ಕೊಂಡಿದ್ದೀರಲ್ವಾ, ಅದನ್ನು ಸಹ ಹಾಕ್ಕೊಂಡು ಮತ್ತೊಂದು ಸಲ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಫೈನಲ್ ಆಗಿ ಈ ರೀತಿಯಾಗಿರಬೇಕು ಕೈಗೊಜ್ಜು ಅನ್ನೋದು. ಸೊ ಈಗ ಟೊಮೆಟೊ ಬದನೆಕಾಯಿ ಕೈಗೊಜ್ಜು ಅನ್ನೋದು ರೆಡಿಯಾಗೋಗಿದೆ. ಸೊ ಈ ರೀತಿಯಾಗಿ ಬಿಸಿ ಆದಂತಹ ರೈಸ್ ಜೊತೆಗೆ ಈ ಟೊಮೆಟೊ ಬದನೆಕಾಯಿ ಕೈಗೊಜ್ಜನ್ನು ಹಾಕ್ಕೊಂಡು ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮನೆಯಲ್ಲಿ ಏನಾದರೂ ಮಾಡ್ಕೋಬೇಕು ಈಸಿಯಾಗಿ ಬಾಯಿಗೆ ರುಚಿಯಾಗಿ ಅಂತಂದಾಗ ಬರೀ 5 ನಿಮಿಷದಲ್ಲಿ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿದಾದ ನಂತರ ನಿಮಗೂ ಸಹ ಈ ಕೈಗೊಜ್ಜು ಟೇಸ್ಟ್ ಯಾವ ರೀತಿ ಬಂತು ಅನ್ನೋದನ್ನು ಮರೀದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.